ಮೈನವ್ರೆ ಕೆಲ್ಸಕ್ಕೆ ಹೊರಟೆ. ಮೈನವ್ರೆ, ನೀವೇ ಇವತ್ತು ಅಡ್ಗೆ ಮಾಡಿದ್ದು? ಹೌದು ರೀ. ನನಗ್ ಸರಿಯಾಗಿ ಕೇಳಿಸ್ಲಿಲ್ಲ. ಇಲ್ಲಿ ಬನ್ನಿ ಒಂದ್ ನಿಮಿಷ. ನೀವು ಈಗ ಒಳಗಿಂದ ಏನೋ ಹೇಳಿದ್ರಲ್ಲ, ಏನು ಹೇಳಿದ್ರಿ? ಹೌದು ರೀ ಅಂದೆ. ನಿಮ್ ಬಾಯಿಂದ ರೀ ಅನ್ನೋ ಪದನ ಕೇಳೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇದಕ್ಕೋಸ್ಕರ ನಾನು ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ? ಇನ್ನೊಂದ್ಸಲ ಹೇಳಿ. ಧ್ರುವ ಅವ್ರೆ. ಇಲ್ಲ ಇಲ್ಲ ಇಲ್ಲ, ರೀ ಅಂತ ಹೇಳಿ. ರೀ. ನನಗೆ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ಸರಿ, ತಿಂಡಿ ನೀವ ಮಾಡಿದ್ದು? ಓಕೆ. ದೀಪಾ, ಬಾಯ್ಲಿ. ಏನಣ್ಣ? ಬಾ ಬಾ, ಕೂತ್ಕೋ 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 ಕೂತ್ಕೋ. ತಿಂಡಿ ಮಾಡೋಣ ಬಾ ಒಟ್ಟಿಗೆ. ಮೈನವ್ರೆ ಬನ್ನಿ, ನೀವು ಬನ್ನಿ, ಕೂತ್ಕೊಳ್ಳಿ. ಅಲ್ಲ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ, ಬಡ್ಸೋದಕ್ಕೆ ಸ್ಪೆಷಲ್ ಆಫೀಸರ್ಸ್ ಇದ್ದಾರೆ. ನಮ್ಮ ಮನೇಲಿರೋ ಬಿಟ್ಟಿ ಆಫೀಸರ್ ಊಟ ಬಡ್ಸೋದಕ್ಕೆ ಬನ್ನಿ. ಹಲೋ ಮೇಡಮ್, ಬಿಟ್ಟಿ ಆಫೀಸರ್. ಹೂ? ಮೀ? ಎಸ್, ಯು. ಬಡ್ಸೋದಕ್ಕೆ ಬನ್ನಿ. ಮೇಡಮ್ ಅವ್ರನ್ನ ನಾವೇ ಹೋಗಿ ಕರ್ಕೊಂಡ್ ಬರ್ಬೇಕು ಅನ್ಸತ್ತೆ. ಮೇಡಮ್ ಅವ್ರೆ, ದಯವಿಟ್ಟು ಎದ್ದೇಳ್ತೀರಾ? ಈ ಮನೇಲಿ ಇರ್ಬೇಕು ಅಂದ್ರೆ ಬರೀ ಕಾಫಿ ಕುಡ್ಕೊಂಡು ಪೇಪರ್ ಓದೋದಷ್ಟೇ ಅಲ್ಲ, ಸ್ವಲ್ಪ ಕೆಲ್ಸನೂ ಮಾಡ್ಬೇಕು. ಇವಾಗ ನಾನ್ ಬಂದು ಊಟ ಬಡಿಸ್ಬೇಕಾ? ಎಸ್, ಯು. ಈಗ ನೀವು ನಾಷ್ಟ ಬಡಿಸ್ಲಿಲ್ಲ ಅಂದ್ರೆ ನಿಮ್ ಬ್ಯಾಗ್ ತಗೊಂಡು ಹೋಗಿ ಹೊರಗಡೆ ಬಿಸಾಕ್ತೇನೆ. ಈ ಸಲ ನನ್ನ ಯಾರು ತಡೆಯೋದಕ್ಕಾಗಲ್ಲ. ತುಳಸಿ, ನನಗೆ ಕೆಲ್ಸಕ್ಕೆ ಲೇಟ್ ಆಗ್ತಿದೆ. ಇವಾಗ ನೀನ್ ಬರ್ತೀಯೋ ಬರಲ್ವೋ? ಹೋಗು, ಹೋಗ್ ಬಡ್ಸು. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಬಡ್ಸಿ ಮೇಡಮ್. ಹಲೋ 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 ಮೇಡಮ್, ಮೇಡಮ್, ಮೆತ್ತಗೆ ಮೆತ್ತಗೆ. ನನ್ನ ಹೆಂಡತಿ ಪ್ರೀತಿಯಿಂದ ಅಡ್ಗೆ ಮಾಡಿರೋದು. ಒಂದು ಚೂರು ಚೆಲ್ಬಾರ್ದು. ಚೆಲ್ಬಾರ್ದು ಅಂತ ಹೇಳ್ದೆ ತಾನೆ? ಮೆತ್ತಗೆ. ಹಲೋ ಮೇಡಮ್, ನನಗೆ ಯಾರು ಬಡಿಸ್ತಾರೆ? ತಿನ್ನಿ ಮೈನವ್ರೆ.